ಹುಣಸೂರು ತಾಲೂಕಿನ ದೇವರಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಗೋದಾಮು ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿದೆ. ಇನ್ನು ದೇವರಹಳ್ಳಿ ಗ್ರಾಮದ ಹಾಲು ಉತ್ಪಾದಕರಿಗೆ ಅಗತ್ಯವಾದ ಮೂಲ ಸೌಕರ್ಯಗಳನ್ನು ಒದಗಿಸುವ ಹಾಗೆ ಹಾಲಿನ ಡೈರಿಯನ್ನ ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಈ ನೂತನ ಗೋದಾಮು ಕಟ್ಟಡವನ್ನು ನಿರ್ಮಿಸಲಾಗುತ್ತದೆ. ಇನ್ನು ಈ ನೂತನ ಕಟ್ಟಡವು ಸಂಘದ ದೈನಂದಿನ ಕಾರ್ಯಚಟುವಟಿಕೆಗಳಿಗೆ ಹೆಚ್ಚು ಅನುಕೂಲ ಮಾಡಿಕೊಡಲಿದ್ದು ಸ್ಥಳೀಯ ಹೈನುಗಾರರ ಹಾಗೆ ರೈತರ ಆರ್ಥಿಕ ಹಾಗೆ ಸಾಮಾಜಿಕ ಅಭಿವೃದ್ಧಿಗೆ ದೊಡ್ಡ ಮಟ್ಟದಲ್ಲಿ ಸಹಕಾರಿಯಾಗಲಿದೆ ಎಂದು ಕಾರ್ಯಕ್ರಮದಲ್ಲಿ ಗಣ್ಯರು ಶುಭವನ್ನ ಹಾರೈಸಿದ್ದಾರೆ. ಇನ್ನು ಗ್ರಾಮದ ಪ್ರಮುಖ ಜಲಮೂಲ ಹಾಗೆ ಹೈನುಗಾರಿಕೆ ಬಲವರ್ಧನೆ ಪೂರೈಕೆಯಾಗಿರುವ ಈ ಉದ್ಘಾಟನಾ ಸಮಾರಂಭದಲ್ಲಿ ದೇವರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು, ಆಡಳಿತ ಮಂಡಳಿಯ ಪದಾಧಿಕಾರಿಗಳು, ಸಂಘದ ಸದಸ್ಯರು, ಗ್ರಾಮದ ಹಿರಿಯರು, ಮುಖಂಡರು ಹಾಗೆ ಸ್ಥಳೀಯ ನಿವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ರಾಜ್ಯದ ಮುಖ್ಯಮಂತ್ರಿಯಾಗಿ ನಮ್ಮ ಕುಮಾರಣ್ಣವರು ಮುಖ್ಯಮಂತ್ರಿಯಾಗಿ ನಮ್ಮ ಶಾಸಕರು ಸಚಿವರಾಗಿ ಹುಣಸೂರು ತಾಲೂಕಿನ ಯಶಸ್ಸನ್ನ ಅಭಿವೃದ್ಧಿಯನ್ನ ಮಾಡ್ತಾರೆ ಅಂತ ಎಲ್ಲ ವಿಶ್ವಾಸನ ನಾವು ಹೊಂದಿದ್ದೇವೆ. ನಾನು ಬಂದು ಇಲ್ಲಿ ಕುತ್ಕೊಂಡಾಗ ನೋಡ್ತಾ ಇದ್ದೆ, ದುಡ್ಡು ಕೊಟ್ಟಿರೋದು ನಾವ್ 2 ಲಕ್ಷ, ಡೈರಿಯಿಂದ ನಮ್ಮ ನಿರ್ದೇಶಕ ಕೆ. ಎಸ್. ಕುಮಾರ್ ಕೊಡಿಸಿರೋದು 3 ಲಕ್ಷ, 5 ಲಕ್ಷಕ್ಕೆ ಇಷ್ಟೆಲ್ಲ ಮಾಡೋದಂತ ನಾನು ಕೇಳ್ತಾ ಇದ್ದೆ ಬಂದಾಗ. ಅದಾದ್ಮೇಲೆ ಹೇಳಿದ್ರು ನಮ್ಮ ಪುರುಷಮ್ಮಣ ಇಲ್ಲ ಅಧ್ಯಕ್ಷ ಅವ್ರು ಹೇಳಿದ್ರು, ಇಲ್ಲ ಸೊಸೈಟಿಯಿಂದ 5 ಲಕ್ಷ ಹಾಕಿದೀವಿ. ಅದ 5 ಲಕ್ಷ ಆದ್ರೂ 10 ಲಕ್ಷಕ್ಕೆ ಬರೀ ಬಿಲ್ಡಿಂಗ್ ಅಲ್ಲಿ ಶೀಟ್ ಆಗೋಕ್ಕೆ 10 ಲಕ್ಷ ಬೇಕು. ಅದನ್ನ ಕೇಳಿದ್ಮೇಲೆ ಇನ್ನೂ ಮಿಕ್ಕೈತೆ ಅಂಗನವಾಡಿಗೆ ಹಾಕ್ತೀವಿ ಅಂತ ಹೇಳಿದ್ರು. ನನಗೆ ದೇವರಹಳ್ಳಿ ಗ್ರಾಮದಲ್ಲಿ